ಒಂದೇ ರಾತ್ರಿಯಲ್ಲಿ ಇರಾನ್ ಅಳಿಸಿಬಿಡಬಹುದು, ಆ ರಾತ್ರಿ ಹಿಂದೆ ಬರಬಹುದು ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟ ವಾರ್ನಿಂಗ್ ಇದು. ಜಗತ್ತಿನ ಯಾರ ಬಳಿಯೂ ನಮ್ಮಷ್ಟು ಶಸ್ತ್ರಾಸ್ತ್ರಗಳಿಲ್ಲ. ಇವತ್ತಿನ ನಿರ್ಧಾರಕ್ಕೆ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಅಮೆರಿಕ ಎಂದೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡೋದಿಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಕೊಟ್ಟ ಡೆಡ್ಲೈನ್ ಮುಗಿದಿದೆ, ಇನ್ನು ಸಂಧಾನಕ್ಕೆ ಇರಾನ್ ಬಂದಿಲ್ಲ. ಹಾರ್ಮುಜ್ ಜಲಸಂಧಿಗೆ ಮುಕ್ತಗೊಳಿಸಿಲ್ಲ. ಹಾಗಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಬೆದರಿಕೆ. ಟ್ರಂಪ್ ಬೆದರಿಕೆಯ ಬೆನ್ನಲ್ಲೇ ಎಚ್ಚೆತ್ತ ಇರಾನ್ ಸರ್ಕಾರ ವಿದ್ಯುತ್ ಸ್ಥಾವರಗಳ ಬಳಿ ರ್ಯಾಲಿ ನಡೆಸೋದಕ್ಕೆ ನಿರ್ಧಾರ. ಇರಾನ್ ಜನತೆಗೆ ರ್ಯಾಲಿ ನಡೆಸೋದಕ್ಕೆ ಸರ್ಕಾರ ಸೂಚನೆ ಕೊಡ್ತಾ ಇದೆ. ದೇಶಾದ್ಯಂತ ವಿದ್ಯುತ್ ಸ್ಥಾವರಗಳಲ್ಲಿ ಮಾನವ ಸರಪಳಿ. ಅಮೆರಿಕದ ಬಾಂಬ್ ದಾಳಿ ಬೆದರಿಕೆಯನ್ನ ಖಂಡಿಸುವಂತಹ ನಿರ್ಧಾರ ಇದು. ಕಲಾವಿದರು, ಕ್ರೀಡಾಪಟುಗಳು, ಯುವಕರು ಭಾಗಿಯಾಗ್ತಿದ್ದಾರೆ. ದೇಶದ ಮೂಲಸೌಕರ್ಯಗಳ ರಕ್ಷಣೆಗೆ ಇರಾನ್ನಿಂದ ಹೊಸ ತಂತ್ರ. ಇರಾನ್ ಸರ್ಕಾರ ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದು ಆ ವಿದ್ಯುತ್ ಸ್ಥಾವರಗಳ ಬಳಿಯೇ ರ್ಯಾಲಿ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತೇನು ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಹಾಗಾಗಿ ಮೂಲಸೌಕರ್ಯಗಳ ರಕ್ಷಣೆಗೆ ಇರಾನ್ನಿಂದ ಈ ತಂತ್ರ. ಇನ್ನು ಅಮೆರಿಕದ ಆಪ್ತ ರಾಷ್ಟ್ರಗಳಿಗೆ ಇರಾನ್ ಶಾಕ್ ಕೊಡ್ತಾ ಇದೆ. ಕುವೈತ್ ವಾಯುನೆಲೆ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. 15 ಅಮೆರಿಕನ್ನರಿಗೆ ಇರಾನ್ ದಾಳಿಯಿಂದಾಗಿ ಗಂಭೀರ ಗಾಯವಾಗಿದೆ. ಕುವೈತ್ನ ಅಲಿ ಅಲ್ ಸಲೇಮ್ ವಾಯುನೆಲೆಗೆ ಡ್ರೋನ್ ದಾಳಿ. ಈ ದಾಳಿಯಿಂದಾಗಿ ಅಮೆರಿಕ ವಾಯುನೆಲೆಯ ಸೇನಾ ಸಿಬ್ಬಂದಿಗೆ ಗಾಯವಾಗಿದೆ. ಅಮೆರಿಕದ ಆಪ್ತ ರಾಷ್ಟ್ರಗಳಲ್ಲಿರುವಂತಹ ಯುಎಸ್ ಸೇನಾ ನೆಲೆಗಳ ಮೇಲೆ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಕುವೈತ್ನಲ್ಲಾದಂತಹ ದಾಳಿಯದು. 15 ಅಮೆರಿಕನ್ನರಿಗೆ ಈ ದಾಳಿಯಿಂದಾಗಿ ಗಾಯವಾಗಿದೆ. ಟ್ರಂಪ್ ನಿನ್ನೆ ಗುಡುಗಿದ್ದಾರೆ. ಸಂಧಾನಕ್ಕೆ ಬಂದಿಲ್ಲ ಅಂತ ದಾಳಿಯನ್ನಷ್ಟು ತೀವ್ರ ಅಂದಿದ್ದಾರೆ. ಇತ್ತ ಇರಾನ್ ಕೂಡ ಅಮೆರಿಕ ಆಪ್ತ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಆ ವಾಯುನೆಲೆಯ ಸೇನಾ ಸಿಬ್ಬಂದಿಗೆ ಗಾಯ ಆಗಿದೆ. ಅಂದರೆ ಅಮೆರಿಕಾದ ಸೇನಾ ಸಿಬ್ಬಂದಿಯವರು, ಕುವೈತ್ನಲ್ಲಿದ್ದಂಥವರು ಈ ದಾಳಿಯಿಂದ ಗಾಯಗೊಂಡಿದ್ದಾರೆ. ಅಲಿ ಅಲ್ ಸಲೇಮ್ ವಾಯುನೆಲೆ.